ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತೊಂದು ಸ್ಪೆಷಲ್ ಪ್ರೀಶಿಯಸ್ ಥಿಂಗ್ಸ್ನ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಏನಂತ ಅಂದರೆ, ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಪರ್ಮನೆಂಟ್ ಆಗಿ ನಮ್ಮ ಜೊತೆಯಲ್ಲಿ ನಮ್ಮ ಮನೇಲೇ ಇರೋದಕ್ಕೆ ಅಂತ ಬಂದಿದ್ದಾರೆ. ಅವರೇ ಈ ಭಗವದ್ಗೀತೆ. ಹಾಗೆ ಇನ್ನೊಂದು ವಿಶೇಷ ಏನಂತಂದರೆ, ನಾನು ತುಂಬ ದಿನಗಳಿಂದ ಶ್ರೀ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರ ಆ ಥರ ಅವ್ರು ಬರೆದಿರೋವಂಥ ಬುಕ್ಕನ್ನೇ ಓದಬೇಕು ಅಂತ ಆಸೆ ಪಟ್ಟು ತುಂಬ ಸತಿ ಫ್ಲಿಪ್ಕಾರ್ಟು ಹಾಗೆ ಅಮೆಝಾನಲ್ಲಿ ಬುಕ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ. ಬಟ್ ನಮ್ಮ ಸೋಮಪೇಟೆಗೆ ಡೆಲಿವರಿ ಇರಲಿಲ್ಲ. ಹಾಗಾಗಿ ಇದು ನನ್ನ ಕೈ ಸೇರೋಕ್ಕೆ ತಡವಾಯಿತು. ಬಟ್ ಭಗವಂತ ಕೂಡ ಒಂದು ನಿರ್ಧಾರ ಮಾಡಿರ್ತಾನೆ, ಯಾರು ಯಾವಾಗ ಯಾವ ರೂಪದಲ್ಲಿ ತಲುಪಿಸ್ಬೇಕು ಆ ರೂಪದಲ್ಲಿ ತಲುಪಿಸಿದ್ದಾನೆ ಅಂತ ಹೇಳ್ತೀವಿ. ಇವತ್ತು ನಾವೊಂದು ಫಂಕ್ಷನ್ಗೆ ಹೋಗಿದ್ವಿ. ನನ್ನ ಬೆಸ್ಟ್ ಫ್ರೆಂಡ್ ಮಕ್ಕಳದು ನೇಮಿಂಗ್ ಸೆರೆಮನಿ. ಅಲ್ಲಿ ಅವ್ರ ಅತ್ತೆ ನಮಗೆ ಇದನ್ನು ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟರು. ಇದು ನನ್ನ ಕೈಗೆ ಬಂದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟೊಂದು ಖುಷಿ ಆಯಿತು. ಇದ್ರ ಜೊತೆಗೆ ಇನ್ನೊಂದು ವಿಚಾರ ನಾನು ಹೇಳಲೇಬೇಕು. ನಾನು ಇದೇ ಬುಕ್ಕನ್ನು, ಇದೇ ಆಥರ್ ಬರೆದಿರೋದನ್ನ ನನ್ನ ಚಿಕ್ಕಮ್ಮ ನನಗೆ ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದರು. ಇಸ್ಕಾನಿಂದನೇ ತರಿಸ್ತೀನಿ ಅಂತ. ನಾನು ಇದು ಸಿಕ್ಕಿದ ತಕ್ಷಣ ಅವರಿಗೆ ಕಾಲ್ ಮಾಡಿದೆ, ಆಂಟಿ ನೀನು ತರೋದು ಬೇಡ, ಅಲ್ಲಿಗೆ ಕೈ ತಲುಪಿದೆ ಅಂತ. ಅಷ್ಟೊತ್ತಿಗೆ ನಮ್ಮ ಆಂಟಿ ಕೂಡ 10 ಡೇಸ್ ಮುಂಚೆನೇ ತೊಗೊಂಬಂದು ಇಟ್ಕೊಂಡಿದ್ದೀನಿ, ನಿನಗೆ ಸರ್ಪ್ರೈಸ್ ಆಗಿ ಕಳ್ಸೋಣ ಅಂತ ಹೇಳಿಬಿಟ್ಟು ಹೇಳಿದ್ರು. ಫೈನಲಿ ಭಗವಂತ ಕೊಟ್ಟರೆ ಜೊತೆಗೆ ಕೊಡ್ತಾನೆ ಅನ್ನೋದು ತುಂಬಾ ಸತ್ಯ. ಈಗ ನಮ್ಮ ಆಂಟಿಗೆ ಕೊಟ್ಟಿರೋದು ಕೂಡ ನನಗೋಸ್ಕರ ಅಂತಲೇ ಅವ್ರು ಬೈ ಮಾಡಿರೋದು, ಗಿಫ್ಟ್ ಮಾಡ್ತಿರೋದು, ಅದು ಕೂಡ ನಮ್ಮ ಮನೆಗೆ ಬರ್ತಾ ಇದೆ. ಜೊತೆಗೆ ಈ ಭಗವದ್ಗೀತೆ ಕೂಡ ನನ್ನ ಕೈ ಸೇರಿದೆ. ತುಂಬ ಖುಷಿ ಆಯಿತು. ಈ ಭಗವದ್ಗೀತೆನ ನನಗೋಸ್ಕರ ಆಂಟಿ ಕೊಟ್ರಲ್ಲ, ಅವ್ರಿಗೂ ಥ್ಯಾಂಕ್ ಯು. ನನ್ನ ಚಿಕ್ಕಮ್ಮ ಕೂಡ ತರ್ತಾ ಇದ್ದಾರಲ್ಲ, ಅವ್ರಿಗೂ ಥ್ಯಾಂಕ್ ಯು. ಫೈನಲಿ ಕೃಷ್ಣ ಪರಮಾತ್ಮ ಇಂಥ ದೇವಸ್ಥಾನದಲ್ಲೇ ಇದನ್ನು ನಾನು ಕೈ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡಿ ನನಗೆ ತಲುಪಿಸಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ವಿಡಿಯೋವನ್ನು ತಮ್ಮೆಲ್ಲರಿಗೂ ನಾನು ಶೇರ್ ಮಾಡೋ ಉದ್ದೇಶ ಇಷ್ಟೇ. ನಮ್ಮ ಭಗವದ್ಗೀತೆ, ನಮ್ಮ ಹಿಂದೂ ಧರ್ಮದ ಗ್ರಂಥವನ್ನು ಪ್ರತಿಯೊಬ್ಬರು ಓದೋಣ. ಕೃಷ್ಣ ಹೇಳಿರುವಂತಹ ಸಾರವನ್ನು ನಾವು ತಿಳ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.